ದಾಳಿ ಪ್ರತೀಕಾರ ತೀರಿಸಿಕೊಳ್ಳುವ ತವಕದಲ್ಲಿದೆ. ಯಾವಾಗ ಬೇಕಾದರೂ ದಾಳಿಯನ್ನ ಮಾಡಬಹುದು. ಹಾಗಾದ್ರೆ ಗಡಿಯಲ್ಲಿರುವ ಜನ ಏನ್ ಮಾಡಬೇಕು? ಮನೇಲಿದ್ರೆ ಏನು ಅಪಾಯವಿಲ್ವಾ? ಎಲ್ಲಿದ್ರೆ ಸೇಫ್ ಆಗ್ತೀರಾ? ಈ ಸ್ಟೋರಿ ನೋಡಿ. ಭಾರತ ಮತ್ತು ಪಾಕ್ ಗಡಿಯಲ್ಲಿ ಯುದ್ಧದ ಕಾರ್ಮೋಡ ಆವರಿಸಿದೆ. ಸೇನೆಯಂತೂ ನುಗ್ಗೋದಂತೂ ಪಕ್ಕಾ ಎಂದಿದೆ. ಗಡಿಯಲ್ಲಿ ಸೇನೆ ಮಾತ್ರವಲ್ಲ, ಹಳ್ಳಿಗಳ ಜನರು ಕೂಡ ಯುದ್ಧದ ವೇಳೆ ಹೇಗೆ ಬಚಾವ್ ಆಗಬೇಕು ಅಂತ ತಾಲೀಮು ನಡೆಸುತ್ತಿದ್ದಾರೆ. ಸ್ವಯಂ ರಕ್ಷಣೆ ಬಗ್ಗೆ ಮಕ್ಕಳಿಗೆ ತಾಲೀಮು, ಶಾಲೆ ಪಕ್ಕದಲ್ಲಿ ಬಂಕರ್ಗಳ ವ್ಯವಸ್ಥೆ, ಜಮ್ಮು ಕಾಶ್ಮೀರದ ಮನೆಯಲ್ಲೂ ಶಾಲೆ ಕಾಲೇಜುಗಳಲ್ಲಿ ಈ ಹಿಂದೆ ಬಂಕರ್ಗಳನ್ನ ಕಟ್ಟಿಸಲಾಗಿದೆ. ಯುದ್ಧದ ಸಮಯದಲ್ಲಿ ಶೆಲ್ ಗುಂಡಿನ ದಾಳಿಯಿಂದ ತಪ್ಪಿಸಿಕೊಳ್ಳಲು ಜನರು ಬಂಕರ್ಗಳಿಗೆ ಸೇರ್ತಾರೆ. ಇದೀಗ ಇಂಡೋ ಪಾಕ್ ವಾರ್ಗೆ ಕ್ಷಣಗಣನೆ ಶುರುವಾಗಿದ್ದು ಶಾಲಾ ವಿದ್ಯಾರ್ಥಿಗಳು ತಾಲೀಮು ಆರಂಭಿಸಿದ್ದಾರೆ. ಯುದ್ಧಕ್ಕೆ ಮುನ್ನ ಮಕ್ಕಳಿಗೆ ತಾಲೀಮು. ಇನ್ನು ಶಾಲಾ ಟೈಮ್ನಲ್ಲಿ ಗುಂಡಿನ ದಾಳಿಯಾದ್ರೆ ಮಕ್ಕಳು ಡೆಸ್ಕ್ ಅಡಿಯಲ್ಲಿ ಅವಿತುಕೊಳ್ಳುವಂತೆ ಹೇಳಿಕೊಡಲಾಗಿದೆ. ಡೆಸ್ಕ್ ನಡಿ ಸ್ವಯಂ ರಕ್ಷಣೆ ಮಾಡಿಕೊಳ್ಳುವಂತೆ ಹೇಳಲಾಗಿದೆ. ಈಗಾಗಲೇ ಯುದ್ಧದ ವೇಳೆ ಸ್ಕೂಲ್ ಬಳಿ ಇರುವ ಬಂಕ್ನಲ್ಲಿ ರಕ್ಷಣೆ ಪಡೆಯಲು ವಿದ್ಯಾರ್ಥಿಗಳಿಗೆ ವ್ಯವಸ್ಥೆ ಮಾಡಿ ತಾಲೀಮು ಕೂಡ ನೀಡಲಾಗಿದೆ. ನೋಡಿದ್ರಲ್ಲ, ಭಾರತ ಅದೇಗೆ ಯುದ್ಧಕ್ಕೆ ಸಿದ್ಧತೆ ಮಾಡಿಕೊಂಡಿದೆ ಅಂತ. ಯಾವುದೇ ಸಮಯದಲ್ಲಿ ಯುದ್ಧ ನಡೆದರೂ ಜನರು ಕೂಡ ಸೇಫ್ ಆಗಲಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ದಾಳಿ ಪ್ರತೀಕಾರ ತೀರಿಸಿಕೊಳ್ಳುವ ತವಕದಲ್ಲಿದೆ. ಯಾವಾಗ ಬೇಕಾದರೂ ದಾಳಿಯನ್ನ ಮಾಡಬಹುದು. ಹಾಗಾದ್ರೆ ಗಡಿಯಲ್ಲಿರುವ ಜನ ಏನ್ ಮಾಡಬೇಕು? ಮನೇಲಿದ್ರೆ ಏನು ಅಪಾಯವಿಲ್ವಾ? ಎಲ್ಲಿದ್ರೆ ಸೇಫ್ ಆಗ್ತೀರಾ? ಈ ಸ್ಟೋರಿ ನೋಡಿ. ಭಾರತ ಮತ್ತು ಪಾಕ್ ಗಡಿಯಲ್ಲಿ ಯುದ್ಧದ ಕಾರ್ಮೋಡ ಆವರಿಸಿದೆ. ಸೇನೆಯಂತೂ ನುಗ್ಗೋದಂತೂ ಪಕ್ಕಾ ಎಂದಿದೆ. ಗಡಿಯಲ್ಲಿ ಸೇನೆ ಮಾತ್ರವಲ್ಲ, ಹಳ್ಳಿಗಳ ಜನರು ಕೂಡ ಯುದ್ಧದ ವೇಳೆ ಹೇಗೆ ಬಚಾವ್ ಆಗಬೇಕು ಅಂತ ತಾಲೀಮು ನಡೆಸುತ್ತಿದ್ದಾರೆ. ಸ್ವಯಂ ರಕ್ಷಣೆ ಬಗ್ಗೆ ಮಕ್ಕಳಿಗೆ ತಾಲೀಮು, ಶಾಲೆ ಪಕ್ಕದಲ್ಲಿ ಬಂಕರ್ಗಳ ವ್ಯವಸ್ಥೆ, ಜಮ್ಮು ಕಾಶ್ಮೀರದ ಮನೆಯಲ್ಲೂ ಶಾಲೆ ಕಾಲೇಜುಗಳಲ್ಲಿ ಈ ಹಿಂದೆ ಬಂಕರ್ಗಳನ್ನ ಕಟ್ಟಿಸಲಾಗಿದೆ. ಯುದ್ಧದ ಸಮಯದಲ್ಲಿ ಶೆಲ್ ಗುಂಡಿನ ದಾಳಿಯಿಂದ ತಪ್ಪಿಸಿಕೊಳ್ಳಲು ಜನರು ಬಂಕರ್ಗಳಿಗೆ ಸೇರ್ತಾರೆ. ಇದೀಗ ಇಂಡೋ ಪಾಕ್ ವಾರ್ಗೆ ಕ್ಷಣಗಣನೆ ಶುರುವಾಗಿದ್ದು ಶಾಲಾ ವಿದ್ಯಾರ್ಥಿಗಳು ತಾಲೀಮು ಆರಂಭಿಸಿದ್ದಾರೆ. ಯುದ್ಧಕ್ಕೆ ಮುನ್ನ ಮಕ್ಕಳಿಗೆ ತಾಲೀಮು. ಇನ್ನು ಶಾಲಾ ಟೈಮ್ನಲ್ಲಿ ಗುಂಡಿನ ದಾಳಿಯಾದ್ರೆ ಮಕ್ಕಳು ಡೆಸ್ಕ್ ಅಡಿಯಲ್ಲಿ ಅವಿತುಕೊಳ್ಳುವಂತೆ ಹೇಳಿಕೊಡಲಾಗಿದೆ. ಡೆಸ್ಕ್ ನಡಿ ಸ್ವಯಂ ರಕ್ಷಣೆ ಮಾಡಿಕೊಳ್ಳುವಂತೆ ಹೇಳಲಾಗಿದೆ. ಈಗಾಗಲೇ ಯುದ್ಧದ ವೇಳೆ ಸ್ಕೂಲ್ ಬಳಿ ಇರುವ ಬಂಕ್ನಲ್ಲಿ ರಕ್ಷಣೆ ಪಡೆಯಲು ವಿದ್ಯಾರ್ಥಿಗಳಿಗೆ ವ್ಯವಸ್ಥೆ ಮಾಡಿ ತಾಲೀಮು ಕೂಡ ನೀಡಲಾಗಿದೆ. ನೋಡಿದ್ರಲ್ಲ, ಭಾರತ ಅದೇಗೆ ಯುದ್ಧಕ್ಕೆ ಸಿದ್ಧತೆ ಮಾಡಿಕೊಂಡಿದೆ ಅಂತ. ಯಾವುದೇ ಸಮಯದಲ್ಲಿ ಯುದ್ಧ ನಡೆದರೂ ಜನರು ಕೂಡ ಸೇಫ್ ಆಗಲಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ದಾಳಿ ಪ್ರತೀಕಾರ ತೀರಿಸಿಕೊಳ್ಳುವ ತವಕದಲ್ಲಿದೆ. ಯಾವಾಗ ಬೇಕಾದರೂ ದಾಳಿಯನ್ನ ಮಾಡಬಹುದು. ಹಾಗಾದ್ರೆ ಗಡಿಯಲ್ಲಿರುವ ಜನ ಏನ್ ಮಾಡಬೇಕು? ಮನೇಲಿದ್ರೆ ಏನು ಅಪಾಯವಿಲ್ವಾ? ಎಲ್ಲಿದ್ರೆ ಸೇಫ್ ಆಗ್ತೀರಾ? ಈ ಸ್ಟೋರಿ ನೋಡಿ. ಭಾರತ ಮತ್ತು ಪಾಕ್ ಗಡಿಯಲ್ಲಿ ಯುದ್ಧದ ಕಾರ್ಮೋಡ ಆವರಿಸಿದೆ. ಸೇನೆಯಂತೂ ನುಗ್ಗೋದಂತೂ ಪಕ್ಕಾ ಎಂದಿದೆ. ಗಡಿಯಲ್ಲಿ ಸೇನೆ ಮಾತ್ರವಲ್ಲ, ಹಳ್ಳಿಗಳ ಜನರು ಕೂಡ ಯುದ್ಧದ ವೇಳೆ ಹೇಗೆ ಬಚಾವ್ ಆಗಬೇಕು ಅಂತ ತಾಲೀಮು ನಡೆಸುತ್ತಿದ್ದಾರೆ. ಸ್ವಯಂ ರಕ್ಷಣೆ ಬಗ್ಗೆ ಮಕ್ಕಳಿಗೆ ತಾಲೀಮು, ಶಾಲೆ ಪಕ್ಕದಲ್ಲಿ ಬಂಕರ್ಗಳ ವ್ಯವಸ್ಥೆ, ಜಮ್ಮು ಕಾಶ್ಮೀರದ ಮನೆಯಲ್ಲೂ ಶಾಲೆ ಕಾಲೇಜುಗಳಲ್ಲಿ ಈ ಹಿಂದೆ ಬಂಕರ್ಗಳನ್ನ ಕಟ್ಟಿಸಲಾಗಿದೆ. ಯುದ್ಧದ ಸಮಯದಲ್ಲಿ ಶೆಲ್ ಗುಂಡಿನ ದಾಳಿಯಿಂದ ತಪ್ಪಿಸಿಕೊಳ್ಳಲು ಜನರು ಬಂಕರ್ಗಳಿಗೆ ಸೇರ್ತಾರೆ. ಇದೀಗ ಇಂಡೋ ಪಾಕ್ ವಾರ್ಗೆ ಕ್ಷಣಗಣನೆ ಶುರುವಾಗಿದ್ದು ಶಾಲಾ ವಿದ್ಯಾರ್ಥಿಗಳು ತಾಲೀಮು ಆರಂಭಿಸಿದ್ದಾರೆ. ಯುದ್ಧಕ್ಕೆ ಮುನ್ನ ಮಕ್ಕಳಿಗೆ ತಾಲೀಮು.
ಇನ್ನು ಶಾಲಾ ಟೈಮ್ನಲ್ಲಿ ಗುಂಡಿನ ದಾಳಿಯಾದ್ರೆ ಮಕ್ಕಳು ಡೆಸ್ಕ್ ಅಡಿಯಲ್ಲಿ ಅವಿತುಕೊಳ್ಳುವಂತೆ ಹೇಳಿಕೊಡಲಾಗಿದೆ. ಡೆಸ್ಕ್ ನಡಿ ಸ್ವಯಂ ರಕ್ಷಣೆ ಮಾಡಿಕೊಳ್ಳುವಂತೆ ಹೇಳಲಾಗಿದೆ. ಈಗಾಗಲೇ ಯುದ್ಧದ ವೇಳೆ ಸ್ಕೂಲ್ ಬಳಿ ಇರುವ ಬಂಕ್ನಲ್ಲಿ ರಕ್ಷಣೆ ಪಡೆಯಲು ವಿದ್ಯಾರ್ಥಿಗಳಿಗೆ ವ್ಯವಸ್ಥೆ ಮಾಡಿ ತಾಲೀಮು ಕೂಡ ನೀಡಲಾಗಿದೆ. ನೋಡಿದ್ರಲ್ಲ, ಭಾರತ ಅದೇಗೆ ಯುದ್ಧಕ್ಕೆ ಸಿದ್ಧತೆ ಮಾಡಿಕೊಂಡಿದೆ ಅಂತ. ಯಾವುದೇ ಸಮಯದಲ್ಲಿ ಯುದ್ಧ ನಡೆದ್ರೂ ಜನರು ಕೂಡ ಸೇಫ್ ಆಗಲಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ದಾಳಿ ಪ್ರತೀಕಾರ ತೀರಿಸಿಕೊಳ್ಳುವ ತವಕದಲ್ಲಿದೆ. ಯಾವಾಗ ಬೇಕಾದ್ರೂ ದಾಳಿಯನ್ನ ಮಾಡಬಹುದು. ಹಾಗಾದ್ರೆ ಗಡಿಯಲ್ಲಿರುವ ಜನ ಏನ್ ಮಾಡಬೇಕು? ಮನೇಲಿದ್ರೆ ಏನು ಅಪಾಯವಿಲ್ವಾ? ಎಲ್ಲಿದ್ರೆ ಸೇಫ್ ಆಗ್ತೀರಾ? ಈ ಸ್ಟೋರಿ ನೋಡಿ. ಭಾರತ ಮತ್ತು ಪಾಕ್ ಗಡಿಯಲ್ಲಿ ಯುದ್ಧದ ಕಾರ್ಮೋಡ ಆವರಿಸಿದೆ. ಸೇನೆಯಂತೂ ನುಗ್ಗೋದಂತೂ ಪಕ್ಕಾ ಎಂದಿದೆ. ಗಡಿಯಲ್ಲಿ ಸೇನೆ ಮಾತ್ರವಲ್ಲ, ಹಳ್ಳಿಗಳ ಜನರು ಕೂಡ ಯುದ್ಧದ ವೇಳೆ ಹೇಗೆ ಬಚಾವ್ ಆಗಬೇಕು ಅಂತ ತಾಲೀಮು ನಡೆಸುತ್ತಿದ್ದಾರೆ. ಸ್ವಯಂ ರಕ್ಷಣೆ ಬಗ್ಗೆ ಮಕ್ಕಳಿಗೆ ತಾಲೀಮು, ಶಾಲೆ ಪಕ್ಕದಲ್ಲಿ ಬಂಕರ್ಗಳ ವ್ಯವಸ್ಥೆ. ಜಮ್ಮು ಕಾಶ್ಮೀರದ ಮನೆಯಲ್ಲೂ ಶಾಲೆ ಕಾಲೇಜುಗಳಲ್ಲಿ ಈ ಹಿಂದೆ ಬಂಕರ್ಗಳನ್ನ ಕಟ್ಟಿಸಲಾಗಿದೆ. ಯುದ್ಧದ ಸಮಯದಲ್ಲಿ ಶೆಲ್ ಗುಂಡಿನ ದಾಳಿಯಿಂದ ತಪ್ಪಿಸಿಕೊಳ್ಳಲು ಜನರು ಬಂಕರ್ಗಳಿಗೆ ಸೇರ್ತಾರೆ. ಇದೀಗ ಇಂಡೋ ಪಾಕ್ ವಾರ್ಗೆ ಕ್ಷಣಗಣನೆ ಶುರುವಾಗಿದ್ದು ಶಾಲಾ ವಿದ್ಯಾರ್ಥಿಗಳು ತಾಲೀಮು ಆರಂಭಿಸಿದ್ದಾರೆ. ಯುದ್ಧಕ್ಕೆ ಮುನ್ನ ಮಕ್ಕಳಿಗೆ ತಾಲೀಮು. ಇನ್ನು ಶಾಲಾ ಟೈಮ್ನಲ್ಲಿ ಗುಂಡಿನ ದಾಳಿಯಾದ್ರೆ ಮಕ್ಕಳು ಡೆಸ್ಕ್ ಅಡಿಯಲ್ಲಿ ಅವಿತುಕೊಳ್ಳುವಂತೆ ಹೇಳಿಕೊಡಲಾಗಿದೆ. ಡೆಸ್ಕ್ ನಡಿ ಸ್ವಯಂ ರಕ್ಷಣೆ ಮಾಡಿಕೊಳ್ಳುವಂತೆ ಹೇಳಲಾಗಿದೆ. ಈಗಾಗಲೇ ಯುದ್ಧದ ವೇಳೆ ಸ್ಕೂಲ್ ಬಳಿ ಇರುವ ಬಂಕ್ನಲ್ಲಿ ರಕ್ಷಣೆ ಪಡೆಯಲು ವಿದ್ಯಾರ್ಥಿಗಳಿಗೆ ವ್ಯವಸ್ಥೆ ಮಾಡಿ ತಾಲೀಮು ಕೂಡ ನೀಡಲಾಗಿದೆ. ನೋಡಿದ್ರಲ್ಲ, ಭಾರತ ಅದೇಗೆ ಯುದ್ಧಕ್ಕೆ ಸಿದ್ಧತೆ ಮಾಡಿಕೊಂಡಿದೆ ಅಂತ. ಯಾವುದೇ ಸಮಯದಲ್ಲಿ ಯುದ್ಧ ನಡೆದ್ರೂ ಜನರು ಕೂಡ ಸೇಫ್ ಆಗಲಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ದಾಳಿ ಪ್ರತೀಕಾರ ತೀರಿಸಿಕೊಳ್ಳುವ ತವಕದಲ್ಲಿದೆ. ಯಾವಾಗ ಬೇಕಾದ್ರೂ ದಾಳಿಯನ್ನ ಮಾಡಬಹುದು. ಹಾಗಾದ್ರೆ ಗಡಿಯಲ್ಲಿರುವ ಜನ ಏನ್ ಮಾಡಬೇಕು? ಮನೇಲಿದ್ರೆ ಏನು ಅಪಾಯವಿಲ್ವಾ? ಎಲ್ಲಿದ್ರೆ ಸೇಫ್ ಆಗ್ತೀರಾ? ಈ ಸ್ಟೋರಿ ನೋಡಿ. ಭಾರತ ಮತ್ತು ಪಾಕ್ ಗಡಿಯಲ್ಲಿ ಯುದ್ಧದ ಕಾರ್ಮೋಡ ಆವರಿಸಿದೆ. ಸೇನೆಯಂತೂ ನುಗ್ಗೋದಂತೂ ಪಕ್ಕಾ ಎಂದಿದೆ. ಗಡಿಯಲ್ಲಿ ಸೇನೆ ಮಾತ್ರವಲ್ಲ, ಹಳ್ಳಿಗಳ ಜನರು ಕೂಡ ಯುದ್ಧದ ವೇಳೆ ಹೇಗೆ ಬಚಾವ್ ಆಗಬೇಕು ಅಂತ ತಾಲೀಮು ನಡೆಸುತ್ತಿದ್ದಾರೆ. ಸ್ವಯಂ ರಕ್ಷಣೆ ಬಗ್ಗೆ ಮಕ್ಕಳಿಗೆ ತಾಲೀಮು, ಶಾಲೆ ಪಕ್ಕದಲ್ಲಿ ಬಂಕರ್ಗಳ ವ್ಯವಸ್ಥೆ. ಜಮ್ಮು ಕಾಶ್ಮೀರದ ಮನೆಯಲ್ಲೂ ಶಾಲೆ ಕಾಲೇಜುಗಳಲ್ಲಿ ಈ ಹಿಂದೆ ಬಂಕರ್ಗಳನ್ನ